ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ವಶೀಕರಣ ನಿಮಗೆ ಸುಲಭವಾಗಿ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರಕ್ಕಂತಹ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನೋಡಿ. ನೀವೇನು ಮಾಡಬೇಕಾಗಿಲ್ಲ ವೀಕ್ಷಕರೇ, ನಿಮ್ಮ ಎಡಗೈ ಹಸ್ತದ ಮೇಲ್ಭಾಗದಲ್ಲಿ, ಅಂದರೆ ನೀವು ಇಷ್ಟಪಟ್ಟಂಥವ್ರು ನಿಮಗೆ ತುಂಬ ಕಾಡಿಸ್ತಾ ಇದ್ದಾರೆ, ಅವ್ರು ನಮ್ಮೊಟ್ಟಿಗೆ ಬರ್ತಾ ಇಲ್ಲ, ಬಹಳ ಕಿರಿಕಿರಿಗಳು ಮಾಡ್ತಾ ಇದ್ದಾರೆ, ಗಂಡ ಹೆಂಡತಿ ನಡುವೆ ಆದ್ರೂ ಕೂಡ ಸರಿ, ಪ್ರೇಮಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇಷ್ಟಪಟ್ಟಂಥವ್ರು ನಿಮ್ಮನ್ನು ತುಂಬ ಬಲಹೀನವಾಗಿ ಕಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಸರಳವಾಗಿರುವಂತಹ ವಿಧಾನ. ಇದನ್ನು ಯಾವ ವಾರ ಬೇಕಾದ್ರೂ ಕೂಡ ನೀವು ಮಾಡ್ಕೋಬೋದು ವೀಕ್ಷಕರೇ. ಮನೆಯಲ್ಲೇ ಕುಳಿತುಕೊಂಡು ಮಾಡ್ಕೊಳ್ಳುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ವಶೀಕರಣ ತಂತ್ರ ಇದು. ನೋಡಿ, ಏನು ಮಾಡಬೇಕಾಗಿಲ್ಲ ನೀವು ವೀಕ್ಷಕರೇ, ಎಡಗೈ ಹಸ್ತದ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥ ಎರಡು ಗೊಂಬೆ ರೂಪದಲ್ಲಿ ಇರುವಂತಹ ಆಕೃತಿಗಳನ್ನು ಬರ್ಕೊಳ್ಳಿ, ಆಯಿತಾ. ಒಂದು ಪುರುಷ ಗೊಂಬೆ ಮತ್ತು ಇನ್ನೊಂದು ಸ್ತ್ರೀ ಗೊಂಬೆ, ಆಯಿತಾ. ಈ ಎರಡು ಗೊಂಬೆಗಳನ್ನು ನಿಮ್ಮ ಎಡಗೈ ಹಸ್ತದ ಮೇಲೆಗೆ ಬರ್ಕೊಂಡು ಅದರ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರ್ಕೊಳ್ಳಿ, ಆಯಿತಾ. ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಟ್ಟಂಥವ್ರ ಹೆಸರನ್ನು ಬರ್ಕೊಳ್ಳಿ. ಅದರ ಕೆಳಭಾಗದಲ್ಲಿ ಕ್ಲೀಂ ವಶಂ ಅನ್ನಂತಹ ಒಂದು ಮಂತ್ರ ಇದೆ, ಆಯಿತಾ. ಈ ಕ್ಲೀಂ ವಶಂ ಅನ್ನಂತಹ ಮಂತ್ರ ಏನಿದೆ, ಇದನ್ನು ನೀವು 18 ಬಾರಿ ಮನಸ್ಸಿನಲ್ಲಿ, ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು 18 ಬಾರಿ ಉಚ್ಚಾರಣೆಯನ್ನು ಮಾಡಿ. ಕ್ಲೀಂ ವಶಂ ಅನ್ನಂಥ ಮಂತ್ರವನ್ನು 18 ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿಬಿಟ್ಟು ನಿಮ್ಮ ಬಾಯಿಯಿಂದ ಈ ಗೊಂಬೆ ರೂಪದ ಆಕೃತಿಗಳ ಮೇಲೆ ನೀವು ಉಫ್ ಅಂತ ನೀವು ಊದಬೇಕು, ಆಯಿತಾ. 18 ಬಾರಿ ಉಚ್ಚಾರಣೆಯನ್ನು ಮಾಡಿದ ನಂತರ ಬಾಯಿಯಿಂದ ನೀವು ಈ ಗೊಂಬೆಗಳ ಆಕೃತಿ ಮೇಲೆ ನೀವು ಉಫ್ ಅಂತ ಊದಿದ ಮೇಲೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಎಲ್ಲೇ ಇರಲಿ, ಯಾವುದೇ ರೂಪದಲ್ಲಿರಲಿ, ಅವರು ಸಂಪೂರ್ಣವಾಗಿ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ, ಆಯಿತಾ. ಈ ತಂತ್ರವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ವೀಕ್ಷಕರೇ. ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ನಿಮ್ಮ ಪ್ರೀತಿ ಏನಾದರೂ ನೀವು ಸೋತಿದ್ರೆ ಖಂಡಿತವಾಗಲೂ ಈ ಒಂದು ತಂತ್ರದಿಂದ ನಿಮಗೆ ಜಯ ಅನ್ನೋಂಥದ್ದು ಗ್ಯಾರಂಟಿ ಸಿಗುತ್ತೆ ನಿಮಗೆ. ನೀವಿನ್ನೂ ನಮ್ಮ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.